ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪನ್ನೀರ್ ಮಸಾಲಾ ಕರಿ ಹೇಗೆ ಮಾಡೋದು ನೋಡಿಸ್ತೀನಿ. ಬೇಕಾಗಿರೋ ವಸ್ತು ನೋಡಿ: ಪನ್ನೀರು 250 ಗ್ರಾಮ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ, ಟೊಮೊಟೊ. ಇವಾಗ ನಾವು ತಯಾರಿ ಮಾಡೋದು ಹೇಗೆ ನೋಡೋಣ ಬರ್ರಿ. ನೋಡಿ, ಒಂದು ಕಡಾಯಿ ಇಟ್ಕೊಳ್ಳಿ. ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿ, ಎಣ್ಣೆ 3 ಟೇಬಲ್ ಸ್ಪೂನ್ ಹಾಕಬೇಕು. ಹಾಕಿದ ಮೇಲೆ ಬಿರಿಯಾನಿ ಎಲೆ ಹಾಕಿ, ಬಿರಿಯಾನಿ ಎಲೆ ಹಾಕಿದ್ದಾದಮೇಲೆ ಚಕ್ಕೆ ಮತ್ತು ಲವಂಗ ಹಾಕಿ, ಹಾಕಿದ ಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ನೋಡಿ, ಎಲ್ಲದನ್ನು ಬೇಯಿಸ್ರಿ. ಇವಾಗ ಜೀರಾ ಹಾಕಿ, ಜೀರಾ 1 ಟೇಬಲ್ ಸ್ಪೂನ್. ಇವಾಗ ಟೊಮೊಟೊ ಹಾಕಬೇಕು. ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಬೇಯ್ದಿದೆ. ಈಗ ಬೇಯಬೇಕು. ಬೇಯ್ದ್ಮೇಲೆ ಇವಾಗ ನಾವು ಇದೆಲ್ಲ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದೆಲ್ಲ ಆರಬೇಕು. ಆರಿದ ಮೇಲೆ ತೊಗೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕಿದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ್ಮೇಲೆ ಇವಾಗ ನೋಡಿ ಇನ್ನೊಂದು ಕಡಾಯಿ ಇಟ್ಕೊಳ್ಳಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಹೀಟ್ ಆದಮೇಲೆ ಇವಾಗ ನಾವು ಅದರಲ್ಲಿ 1 ಟೇಬಲ್ ಸ್ಪೂನ್ ಖಾರ ಹಾಕ್ಕೊಳ್ಳೋಣ. ಇವಾಗ ಅರಿಶಿನ ಪುಡಿ ನೋಡಿ. ಇವಾಗ ಪನ್ನೀರ್ ಹಾಕೋಣ ಕಟ್ ಮಾಡ್ಕೊಂಡು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಫ್ರೈ ಮಾಡಿದ್ಮೇಲೆ ನಾವು ಉಪ್ಪು ಹಾಕ್ಕೊಳ್ಳೋಣ. ಇದರಲ್ಲಿ ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾವು ಒಂದು ಪ್ಲೇಟಿಗೆ ತೊಗೊಳೋಣ. ಪ್ಲೇಟಿಗೆ ತೊಗೊಂಡ್ಮೇಲೆ ಅದೇ ಬಾಣಲಿಯಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಇವಾಗ ಅದರಲ್ಲಿ ಸಾಸಿವೆ ಹಾಕೋಣ. ಸಾಸಿವೆ ಎಲ್ಲ ಚಿಟ್ಪಟ್ ಆದಮೇಲೆ ಅದರಲ್ಲಿ ಚಿಕ್ಕ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋಣ. ಇವಾಗ ಇದನ್ನೆಲ್ಲ ಫ್ರೈ ಮಾಡೋಣ ಚೆನ್ನಾಗಿ. ಎಲ್ಲ ಗೋಲ್ಡನ್ ಕಲರ್ ಬರೋಕ್ಕೆ ಫ್ರೈ ಮಾಡೋಣ. ಇವಾಗೆಲ್ಲ ಫ್ರೈ ಆಗಿದೆಯಲ್ಲ, ನಾವು ಮಿಕ್ಸಿ ಮಾಡ್ಕೊಂಡಿರೋದು ನೋಡಿ ಹಿಂಗೆ ಮಾಡ್ಕೊಂಡಿದ್ದೀವಿ. ಈ ಥರ ಮಿಕ್ಸಿ ಆದಮೇಲೆ ನಾವು ಇದರಲ್ಲಿ ಹಾಕೋಣ. ಇದರಲ್ಲಿ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಕಲಸೋಣ. ನೋಡಿ, ಎಲ್ಲ ಈಗಾದ್ಮೇಲೆ ನಾವು ಹಸಿ ಬಟಾಣಿ ಹಾಕೋಣ. ಇವಾಗ ಖಾರದ ಪುಡಿ 1 ಸ್ಪೂನ್. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಣ. ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ, ಕಡಿಮೆ ತಿನ್ನೋರು ಕಡಿಮೆ ಹಾಕೊಳ್ಳಿ. ಇವಾಗ ಧನಿಯಾದ ಪುಡಿ 1.5 ಸ್ಪೂನ್ ಹಾಕೊಳ್ಳಿ.
ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆದಮೇಲೆ ಇದರಲ್ಲೇ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಎಲ್ಲ ಹಾಕ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಆದಮೇಲೆ ನಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಇವಾಗ ಗರಂ ಮಸಾಲ ಹಾಕೋಣ 1 ಸ್ಪೂನ್. ನೋಡಿ ಇವಾಗ ಪನ್ನೀರ್ ಹಾಕೋಣ. ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದೇ ಪನ್ನೀರ್ನ ಹಾಕೋಣ. ನೋಡಿ ಚೆಂದಾಗೆ ಕುದೀತಾ ಇದೆಯಲ್ಲ ನೋಡಿ. ಇವಾಗ ನಾವು ಕಸ್ತೂರಿ ಮೇಥಿ ಹಾಕೋಣ. ಪನ್ನೀರ್ ಮಸಾಲಾಗೆ ಇದೇ ಇಂಪಾರ್ಟೆಂಟು. ಕಸ್ತೂರಿ ಮೇಥಿ ಕಂಪಲ್ಸರಿ ಇರಬೇಕು, ಚೆನ್ನಾಗಿರುತ್ತೆ ಟೇಸ್ಟು ಸ್ಮೆಲ್ಲು ಎಲ್ಲ. ನೋಡಿ ಇವಾಗ ನಮ್ಮದು ಪನ್ನೀರ್ ಮಸಾಲ ಕರಿ ರೆಡಿ ಆಗೋಗಿದೆ ನೋಡಿ. ಚಪಾತಿಗೆ, ಅನ್ನಕ್ಕೆ, ಪೂರಿಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.